ದೇವ್ರ ಮನೆ ವ್ಯೂ ಪಾಯಿಂಟ್ ನೋಡ್ಕೊಂಡು ರಾಣಿಜರಿ ಕಡೆ ಹೋಗ್ತಾ ಇದೀವಿ. ನೋಡಿ ನಿಮ್ಗೆ ನಾವಿದ್ದಾಗ ಒಂದು ಚೂರು ಕ್ಲಿಯರ್ ಇರ್ಲಿಲ್ಲ, ಬಟ್ ಇವಾಗ ನೋಡಿ ಹೆಂಗ್ ಕಾಣಿಸ್ತಿದೆ ಅಲ್ಲಿ ಅಂದ್ರೆ ಫುಲ್ಲು ಕ್ಲಿಯರ್ ಕಟ್ ಆಗಿ ನಿಮ್ಗೆಲ್ಲ ಕಾಣಿಸ್ತಿದೆ. ಈಗ ನಾವಿದ್ದಾಗ ಒಂದು ಚೂರು ಬಿಸಿಲು ಬರಲಿಲ್ಲ, ಈಗ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಯಾವ್ದೋ ಒಂದು ಚಿಕ್ಕದಿತ್ತು ಅಂತ ಅಲ್ಲಿ ತಾಮಂದಿ ನಮ್ ರೆಡ್ ಬುಲ್ ಹಾಕೊಂಡಿದ್ವಿ. ಬಹಳ ಅಂದ್ರೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ರಾಣಿಜರಿ ವ್ಯೂ ಪಾಯಿಂಟ್, ಅದನ್ನು ಆಗೋಷ್ಟು ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ಜರ್ನಿ ವಿತ್ ಲೈಫ್ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ ಗೈಸ್. ಇಲ್ಲಿ ನೋಡಿ, ಈ ವೆಸ್ಟರ್ನ್ ಘಾಟ್ಸ್ ಏನಿದೆಯಲ್ಲ, ಇದು ಸಾತ್ಪುರ ರೇಂಜಿಂದ ಕನ್ಯಾಕುಮಾರಿವರೆಗೂ ಆಲ್ಮೋಸ್ಟ್ 1600 ಕಿಲೋಮೀಟ್ರ್ ಇದೆ. ನೀವು ಅರೇಬಿಯನ್ ಸೀಯಿಂದ ಇಂಡಿಯಾ ಕಡೆ ಬಂದರೆ ಫಸ್ಟು ಕರಾವಳಿ ಸಿಗುತ್ತೆ, ಕರಾವಳಿ ಆದಮೇಲೆ ಈ ವೆಸ್ಟರ್ನ್ ಘಾಟ್ಸ್ ಸಿಗುತ್ತೆ. ಈ ವೆಸ್ಟರ್ನ್ ಘಾಟ್ಸು ನಮ್ಮ ಕ್ಲೈಮೇಟ್ ಮತ್ತು ಸೀಸನ್ನ ಚೆನ್ನಾಗಿ ಡಿಟರ್ಮೈನ್ ಮಾಡ್ಬೋದು. ಈ ಡ್ರೈ ಸಮ್ಮರ್ ಸೀಸನ್ ಮಂತ್ ಏನಂತ ಕರೀತಾರಲ್ಲ, ಈ ಏಪ್ರಿಲ್ ಮೇಲೆ ಇಲ್ಲಿ ನಮ್ಮ ಇಂಡಿಯಾದ ಲ್ಯಾಂಡ್ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗಿ ಹೀಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಈ ಹೀಟ್ ಆದಮೇಲೆ ಇದೇನು ಮಾಡುತ್ತೆ, ಅರೇಬಿಯನ್ ಸೀಯಿಂದ ಏರ್ನ ಡ್ರಾ ಮಾಡುತ್ತೆ. ಈ ಏರು ಅದೊಂದೇ ಸುಮ್ಮನೆ ಬರಬೇಕಾದ್ರೆ ಏನು ಮಾಡುತ್ತೆ, ಅದ್ರ ಜೊತೆ ಮಾಯಿಶ್ಚರ್ ಕಂಟೆಂಟ್ ಕೂಡ ಬರುತ್ತೆ. ಕರಾವಳಿ ಆದಮೇಲೆ ಯಾವಾಗ ಆ ಬರ್ತಿರೋ ಏರ್ಗೆ ಈ KGF ಎಷ್ಟು ಥರ ಈ ವೆಸ್ಟರ್ನ್ ಘಾಟ್ಸು ಅಡ್ಡ ನಿಂತ್ಕೊಳುತ್ತೆ. ಅದು ಆಯಿತು ನೋಡೋಣ ಅಂತ ಹೇಳಿ ಈ ವೆಸ್ಟರ್ನ್ ಘಾಟ್ಸ್ ಮೇಲೆ ಎತ್ತರಕ್ಕೆ ಹೋಗುತ್ತೆ. ಎತ್ತರಕ್ಕೆ ಹೋಗ್ತಾ ಟೆಂಪ್ರೇಚರ್ ಆಫ್ ದ ಏರ್ ಏನಾಗುತ್ತೆ, ಕಡಿಮೆ ಆದಮೇಲೆ ಅದೇನಾಗುತ್ತೆ, ರೈನ್ಫಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ವೆಸ್ಟರ್ನ್ ಘಾಟ್ಸ್ನ ಲೆಫ್ಟ್ ಸೈಡ್ ಏನಾಗುತ್ತೆ, ಜಾಸ್ತಿ ಅಂದರೆ ಜಾಸ್ತಿ ಮಳೆ ಆಗುತ್ತೆ. ಅದನ್ನ ಓರೋಗ್ರಫಿಕ್ ರೈನ್ಫಾಲ್ ಅಥವಾ ಓರೋಗ್ರಫಿಕ್ ಪ್ರೆಸಿಪಿಟೇಷನ್ ಅಂತ ಕರೀತಾರೆ. ಅದೇ ಅದು ಮೇಲಕ್ಕೆ ಹೋಗಿ ಫುಲ್ಲು ಡ್ರೈ ಆಗುತ್ತೆ. ಆವಾಗ ಈ ವೆಸ್ಟರ್ನ್ ಘಾಟ್ಸ್ನ ರೈಟ್ ಸೈಡ್ ಮಳೆ ಜಾಸ್ತಿ ಆಗಲ್ಲ. ಸೊ ಅದನ್ನ ರೈನ್ ಶಾಡೋ ರೀಜನ್ ಅಂತ ಕರೀತಾರೆ. ಇದು ನಮಗೆ ಪ್ರಕೃತಿ ಬರುತ್ತೆ ಅಂತ ಕೊಡೋ ಒಂದು ಚಿಕ್ಕ ಸಿಗ್ನಲ್. ಆಯಿತು. ಗೈಸ್, ರಾಣಿಜರಿ ವ್ಯೂ ಪಾಯಿಂಟು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ನಮ್ಮ ಅದೃಷ್ಟ, ಆ್ಯಕ್ಚುಲಿ ಕ್ಲಿಯರ್ ಆಗೈತೆ ಸೀನು, ಬಿಸಿಲು ಕೂಡ ಇದೆ. ಮತ್ತೆ ಇಲ್ಲಿ ರಾಣಿಜರಿಗೆ ಬರ್ಬೇಕಾದ್ರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಇದನ್ನು ತೊಗೊಳ್ಳಿ, 4x4 ತೊಗೊಳ್ಳಿ, ಆಟೋ ತೊಗೊಳ್ಳಿ ಅಂತ ತಡ ಹಾಕ್ತಾರೆ. ನೀವು ಅಲ್ಲಿ ಬರಬೇಕು, ನಿಮಗೆ ಗಾಡಿ ಡ್ರೈವಿಂಗ್ ಕರೆಕ್ಟಾಗಿ ಬರಲ್ಲ ಅಂದರೆ ಅಲ್ಲೇ ತಗೊಬೋದು. ಅದರ್ವೈಸ್ ಮುಂದೆ ಬಂದರೆ ಗಾಡಿ ಆ್ಯಕ್ಚುಲಿ ಹತ್ರ ತನಕ ಇನ್ನೊಂದು ಕಿಲೋಮೀಟರ್ ಹಿಂದೆವರೆಗೂ ಬರುತ್ತೆ. ನಿಮ್ಮ ಕಾರ್ಗಳು ಕರೆಕ್ಟಾಗಿ ಓಟಕ್ಕೆ ಬಂದರೆ ಅಲ್ಲಿವರೆಗೂ ಬರುತ್ತೆ. ಇಲ್ಲಿ ಶೇರಿಂಗ್ ಇರಲ್ಲ. ನೀವು ಆದಷ್ಟು ಮಕ್ಕರಾಗ್ದಂಗೆ ಅವ್ರ ಹತ್ರ ಮಾತಾಡಿ. ಸೊ ಸೇಫ್ ಜರ್ನಿ.